यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಗ್ಗೆ ಘೋಷಣೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಜಯವಾಗಲಿ. ಸರ್ಕಾರಿ ಘೋಷಣೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಜಯವಾಗಲಿ, ಜಯವಾಗಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಬಿಜಾಪುರ ಜಿಲ್ಲೆಯ ಹೋರಾಟ ಎಲ್ಲಾ ಜಿಲ್ಲೆಗಳಲ್ಲಿ ಸಂದೇಶ ಹೊರಡಲಿ, ಹೊರಡಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಬಿ. ಪಾಟೀಲ್ರಿಗೆ, ಪಾಟೀಲರಿಗೆ, ಸಚಿವರ ಶಿವಾನಂದ ಪಾಟೀಲ್ರಿಗೆ, ಡಾಕ್ಟರ್ ಎಂ.ಬಿ. ಪಾಟೀಲ್ರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಅಧಿಕಾರಿಯಾಗಿರುವಂತಹ ಮುಖ್ಯಮಂತ್ರಿಗಳಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟಗಾರರಿಗೆ, ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ 106 ದಿನದ ಹೋರಾಟದಲ್ಲಿ ಜೇನುವಾಸ ಘೋಷಿಸಿದ ಹೋರಾಟಗಾರರಿಗೆ ಜಯವಾಗಲಿ. ಬಿಜಾಪುರ ಜಿಲ್ಲೆ ಜನತೆಗೆ ಜಯವಾಗಲಿ. दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ಮುಖ್ಯಮಂತ್ರಿಗಳು ಆದಂತ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಜೆಟ್ ಮಂಡಿಸುವಾಗ ಅಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಅವರು ಹೇಳಿದ್ದಾರೆ. ಬಿಜಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ವಿಸ್ತೃತವಾದಂತಹ ವರದಿನ ರೆಡಿ ಮಾಡಲಿಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದನ್ನ ನಾವು ಹೋರಾಟ ಸಮಿತಿಯಿಂದ ಸಂಪೂರ್ಣವಾಗಿ ಸ್ವಾಗತಿಸ್ತಾ ಇದೀವಿ. ಹೋರಾಟಕ್ಕೆ ಸಿಕ್ಕಂತ ಇದು ಮೊದಲನೇ ಜಯ ಅಂತ ನಾವು ಭಾವಿಸ್ತಾ ಇದೀವಿ. ಯಾಕಂತಂದ್ರೆ ಪಿಪಿಪಿ ಮಾದರಿಯನ್ನ ಸರ್ಕಾರ ಕೈ ಬಿಟ್ಟಿದೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಹೆಜ್ಜೆನ ಇಟ್ಟಿದ್ದಾರಲ್ಲ, ಇದನ್ನ ನಮ್ಮ ಹೋರಾಟ ಸಮಿತಿ ಸ್ವಾಗತಿಸ್ತಾ ಇದೆ. ಎರಡನೇದಾಗಿ ಇವತ್ತ ಇಡೀ ಹೋರಾಟದ ಒಳಗಡೆ ಏನು ಭಾಗವಹಿಸಿದರೆ ಅವರು ನೇರವಾಗಿ ಭಾಗವಹಿಸಿದರೆ ಹಲವಾರು ಸಂಘ ಸಂಸ್ಥೆಗಳು, ಸುಮಾರು 250ಕ್ಕಿಂತ 300 ಸಂಘ ಸಂಸ್ಥೆಗಳು, ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 20 ರಿಂದ 30 ಸಾವಿರ ಜನ ಈ ಚಳವಳಿಯಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ಅನಂತವಾದಂತಹ ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ನಾವು ಇವತ್ತು ಶುಭಾಶಯಗಳನ್ನ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಎರಡನೇದಾಗಿ ಕಾಲೇಜ್ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ, ಕಲಾವಿದರು, ಆಮೇಲೆ ಸಾಹಿತಿಗಳು ಭಾಗವಹಿಸಿದರೆ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಭಾಗವಹಿಸಿದರೆ, ಇದು ಧರ್ಮಾತೀತ ಜಾತ್ಯತೀತವಾಗಿ ನಡೆದಂತ ಚಳವಳಿ ಆಗಿತ್ತು. ಅವರೆಲ್ಲರೂ ಕೂಡ ಈ ಬಿಜಾಪುರ ಜಿಲ್ಲೆಯವರು ಅಷ್ಟೇ ಅಲ್ಲ, ಅನಿವಾಸಿ ಬಿಜಾಪುರ ಜಿಲ್ಲೆಯವರು ಯಾರು ಬಿಜಾಪುರ ಜಿಲ್ಲೆಯಿಂದ ಬಿಟ್ಟು ಬೆಂಗಳೂರಿನಲ್ಲಿದ್ದಾರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿದರೆ, ಈ ಹೋರಾಟ ಯಶಸ್ವಿ ಆಗಲಿಕ್ಕೆ ಪ್ರಯತ್ನ ಮಾಡಿದರೆ ಅವರೆಲ್ಲರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀವಿ. ಸರ್ಕಾರ ಇವತ್ತು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದನ್ನ ನಾವು ಸ್ವಾಗತಿಸ್ತಾ ಆದಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ತಯಾರು ಮಾಡಿ ಅದನ್ನ ಅನುಷ್ಠಾನ ತರಬೇಕು ಮತ್ತು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಜೆಟ್ ನ ಅನೌನ್ಸ್ ಮಾಡ್ಬೇಕಂತೇಳಿ ಕೂಡ ನಾವು ಹೋರಾಟ ಸಮಿತಿಯಿಂದ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ಯಾಕಂದ್ರೆ ಇದು ಹೋರಾಟ ಒಂದು ದಿವಸ 2 ದಿವಸ ನಮ್ಮದಿಲ್ಲ, ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಕಳೆದ 4 ತಿಂಗಳ ಹೋರಾಟ ಆಯ್ತು. ಸೆಪ್ಟೆಂಬರ್ 18ರಿಂದ ಜನವರಿ 1ನೇ ತಾರೀಕುವರೆಗೆ 116 ದಿವಸ ಹೋರಾಟ ಆದ ನಂತರ ಜನವರಿ 1ನೇ ತಾರೀಕು ನಡೆದ ಹೋರಾಟದಲ್ಲಿ ಏನು ಗಲಾಟೆ ಆಯ್ತು, ಅವತ್ತ ಪ್ರತಿಭಟನೆ ಹತ್ತಿಕ್ಕಿದ್ರು, ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ನಾವೆಲ್ಲ 14 ದಿವಸ ಜೈಲಿನಲ್ಲಿ ಬಂದಿವಿ. ಇನ್ನು ಕೂಡ ನಮ್ಮ ಮೇಲೆ ಕೇಸ್ಗಳಿದೆ. 23 ಜನ ಮೇಲೆ ಕೇಸ್ ಇದೆ ಇವತ್ತು. 27 ಜನರ ಮೇಲೆ ಕೇಸ್ ಇದೆ. ಅದರಲ್ಲಿ 12 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ.
ನಮ್ಗೆ ಯಾರಿಗೂ ಕೂಡ ಕೋರ್ಟ್ನಿಂದ ವಿಮುಕ್ತಿ ಸಿಕ್ಕಿಲ್ಲ. ಇನ್ನು ನಾವು ಕೋರ್ಟ್ಗೆ ಅಡ್ಡಾಡಬೇಕಾಗಿದೆ. ಆದ್ರೆ ಒಂದು ವಿಷಯ ನಾನು ಸ್ಪಷ್ಟಪಡ್ತೇನೆ ಸರ್ಕಾರಕ್ಕೆ, ಇವತ್ತ ನಮ್ಮ ಹೋರಾಟ ನಾವು ಕೈ ಬಿಟ್ಟಿಲ್ಲ. ನಮ್ಮ ಹೋರಾಟ ಸಮಿತಿ ಇದನ್ನ ಸ್ವಾಗತ ಮಾಡ್ತಾ ಇದೆ ಅಂದ್ರೆ ಅರ್ಥ ನಾವು ಸರ್ಕಾರಕ್ಕೆ ಸಮ್ಮತಿ ಕೊಡ್ತಾ ಇದೀವಿ. ಸರ್ಕಾರ ಒಂದು ದಿಶೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸವನ್ನ ಅವರಿಗೆ ಸಂಪೂರ್ಣ ನಾವು ಬೆಂಬಲ ಕೊಟ್ಟು ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಬೇಕನ್ನುವುದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಸ್ವಾಗತವನ್ನ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಆದಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ಅವರು ಅನುಷ್ಠಾನಕ್ಕೆ ತರಲಿಕ್ಕೆ, ಯೋಜನಾ ವರದಿಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ ಅನ್ನ ಮಂಡಿಸಬೇಕು, ಬಜೆಟ್ ನ ಅಲರ್ಟ್ ಮಾಡಬೇಕೆಂದು ಕೂಡ ನಾವು ಇವತ್ತ ಸರ್ಕಾರವನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಈ ಒಂದು ಚಳವಳಿ ನಿಂತಿಲ್ಲ, ಚಳವಳಿಯನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರದ ನಡೆ ನೋಡಿಕೊಂಡು ಸರ್ಕಾರ ಯಾವ ರೀತಿ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೋಡಿಕೊಂಡು ನಮ್ಮ ಹೋರಾಟ ಸಮಿತಿಯ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ ಹೋರಾಟ ಸಮಿತಿಯಲ್ಲಿ. ಧನ್ಯವಾದಗಳು. ವಿ ಭಗವಾನ್. ಹೋರಾಟ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ 106 ಅನಿರ್ದಿಷ್ಟ ಸುದೀರ್ಘವಾಗಿ ನಾವು ಇಷ್ಟು ದೊಡ್ಡ ಹೋರಾಟನ ಮಾಡಿದ್ದೀವಿ. ಅದಕ್ಕಾಗಿ ಆ ಹೋರಾಟಕ್ಕೋಸ್ಕರ ಇವತ್ತು ಯಶಸ್ಸು ಕಂಡಿದ್ದ ದಿನ. ನಾವು ಈ ಹೋರಾಟದ ಯಶಸ್ಸಿನ ಸುದಿನವಾಗಿದೆ ಇವತ್ತು. ಯಾಕಂದರೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ ಭಾಳಷ್ಟು ಶಿಕ್ಷಣ ಕಲಿಯುವಂಥ ಜೀವಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ, ಬಡವರಾಗಿರುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಭಾಳಷ್ಟು ಮುಖ್ಯವಾದಂಥವು. ಅವರ ಒಂದು ಆಸೆ ಆಕಾಂಕ್ಷೆ ಮತ್ತು ಅವರ ಒಂದು ಈ ಹೋರಾಟ ಅವ್ರಿಗೋಸ್ಕರ ನಾವು ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ ಹೋರಾಟ ಮಾಡಿ ಇವತ್ತು ಯಶಸ್ವಿ ಆಗಿದೆ. ನಮ್ಮ ಹಿಂದೆ ಬಿಜಾಪುರ ಜನತೆ ನಮ್ಮನ್ನು ಕೈ ಬಿಡಲಿಲ್ಲ. ಅವರ ಒಂದು ಬಿಜಾಪುರ ಜನತೆಯ ಒಂದು ಬೆಂಬಲವಾಗಿ ತಗೊಂಡು ಅವರ ಒಂದು ಬೆಂಬಲದಿಂದ ಯಶಸ್ಸು ಕಂಡಿದ್ದು. ಆಮೇಲೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಂಘಟನೆಗಾರರು, ಹೋರಾಟಗಾರರು, ಪ್ರತಿಯೊಂದು ಸಂಘಟನೆ ಬಿಜಾಪುರಲ್ಲಿರುವಂಥ ಪ್ರತಿಯೊಂದು ಸಂಘಟನೆ ಹೋರಾಟಗಾರರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮಾಧ್ಯಮ ಮಿತ್ರರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಬಿಜಾಪುರ ಜನತೆ ಕೂಡ ಬೆಂಬಲವಾಗಿ ನಿಂತಿದ್ದಕ್ಕೆ ಈ ಹೋರಾಟ ಯಶಸ್ವಿ ಆಯಿತು. 106 ದಿನದ ಸುದೀರ್ಘವಾದಂಥ ಈ ಹೋರಾಟಕ್ಕೆ ನ್ಯಾಯ ಸಿಕ್ತು. ಇದು ಪ್ರತಿಯೊಂದು ವಿದ್ಯಾರ್ಥಿಗಳ ಕನಸಾಗಿತ್ತು. ಈ ಕನಸು ನೆರವೇರಿತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಚಿರಋಣಿ ಆಗಿರ್ತೇವೆ. ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟಿದ್ದಕ್ಕೆ ನಮಗೆ ಸಾರ್ಥಕತೆ ಆದಂಥ ದಿನ ಇದು. ಕಿರಣ್ ಬೇಲಿನ್ಕೇರಿ, ಬಿಜಾಪುರ ಅಂಬೇಡ್ಕರ್. ಥ್ಯಾಂಕ್ ಯು. ಸ್ವಾಮ್ಯದ ಮೆಡಿಕಲ್ ಕಾಲೇಜನ್ನು ಆರಂಭಿಸ್ಬೇಕಂತೇಳಿ ಇದೇ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಾವು 106 ದಿನಗಳ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ನಮ್ಮ ಭಗವಾನ್ ರೆಡ್ಡಿ ಸರ್ ಹೇಳ್ದಂಗೆ ಮುಖ್ಯಮಂತ್ರಿಗಳು ಇಲ್ಲಿ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಸರ್ಕಾರದಿಂದಲೇ ಪ್ರಾರಂಭಿಸೋದಾಗಿ ಹೇಳಿದ್ದು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ PPP ಮಾದರಿಯನ್ನು ಕೈ ಬಿಡುವುದಾಗಿ ಘೋಷಣೆ ಮಾಡಿದರು. ಅವರು ಬಿಜಾಪುರದಲ್ಲಿ ಹೇಳಿದ ಪ್ರಕಾರ ಇವತ್ತು ಬಜೆಟ್ನಲ್ಲಿ ಬಿಜಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕಾಗಿ ವಿಸ್ತೃತವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸುವುದಾಗಿ ಹೇಳಿದ್ದಾರೆ. ಅದನ್ನು ನಾವು ಮುಖ್ಯಮಂತ್ರಿಗಳನ್ನು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇನ್ನೊಬ್ಬರು ಸಚಿವರು, ಎಲ್ಲ ಶಾಸಕರಿಗೆ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ನಮ್ಮ ಏನು ಸುದೀರ್ಘವಾದಂಥ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರಿಗೆ, ಗೆಳೆಯರಿಗೆ, ಮಹಿಳಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರು ನಮಗೆ ಎಷ್ಟೊಂದು ಸಹಕಾರ ನೀಡಿದ್ರಪ್ಪ ಅಂತಂದ್ರೆ ಈ ಒಂದು ಹೋರಾಟ ಜೀವಂತ ಇಟ್ಕೊಂಡು ಹೋಗೋದಕ್ಕೆ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಪ್ರಮುಖ ಕಾರಣವಾಗಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಹೇಳ್ತೀವಿ. ಇದು ಕೇವಲ ಯೋಜನಾ ವರದಿ ನಾವು ಸಿದ್ಧ ಮಾಡ್ತೀವಿ ಅಂತೇಳಿ ಅದರಲ್ಲೇ ಕಾಲ ಹರಣ ಮಾಡುವ ಅಗತ್ಯವಿಲ್ಲ. ಸಾಧ್ಯವಾದಷ್ಟು ಬೇಗನೆ ಈ ಯೋಜನಾ ವರದಿಯನ್ನು ಸಿದ್ಧಪಡಿಸಿ ಅದಕ್ಕಾಗಿ ಏನು ಬಜೆಟ್ ತಗಲ್ತದೆ ಅನ್ನುವಂಥದ್ದನ್ನು ಲೆಕ್ಕ ಹಾಕಿ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಮೆಡಿಕಲ್ ಕೌನ್ಸಿಲ್ದಿಂದ ಅನುಮತಿಯನ್ನು ತಗೊಂಡು ಬಿಜಾಪುರದಲ್ಲಿ ಅತಿ ಶೀಘ್ರದಲ್ಲಿ ಈ ಕಾಲೇಜನ್ನು ಆರಂಭ ಮಾಡಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸಿ ಈ ಹೋರಾಟ ಸಮಿತಿ ನಾವು ಇನ್ನೂ ಏನು ಮಾಡಬೇಕು ಮುಂದನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನು
ಕೈಗೊಳ್ತಾರೆ. ಅವರ ಬಜೆಟ್ ಮಂಡನೆ ಒಳಗೆ ನಾವು ನೋಡಿದ್ವಿ ಯಾವ ರೀತಿ ಒಳಗೆ ಅವರು ವಿಜಯಪುರಕ್ಕೆ ಕಾಲೇಜ್ ಸ್ಥಾಪನೆಗೆ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ವಿಸ್ತೃತ ವರದಿಯನ್ನು ಕೇಳ್ಯಾರ. ಅದರ ಮಂಡನೆಗೆ ಅನುಮೋದನೆಯನ್ನು ಕೊಟ್ಟಾರ. ಆದರೆ ಈಗಾಗಲೇ ಏನದ ಅಲ್ಲಿ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗ್ತದೆ ಅನ್ನೋದು ವರದಿಯನ್ನು ಅವ್ರು ಕೇಳ್ಕೊಂಡಾರೆ. ಅದು ಆದಷ್ಟು ಲಘುನೇ ಆಗಬೇಕು, ಟೈಮ್ ಬೌಂಡ್ ಹಾಕ್ಬೇಕು. ಅದಕ್ಕೆ ಆ ಟೈಮ್ ಬೌಂಡ್ ಹಾಕಿದ್ರೆ ನಮಗೊಂಥರ ಅನುಕೂಲ ಆಗ್ತದೆ ಅಂತ ಅನ್ನುವಂಥದ್ದು ಒಂದನೇದು. ಎರಡನೇದು ನಾವೇನದ ಈ ಹೋರಾಟ ಮಾಡುವಾಗ ಹಲವಾರು ಮಸೂದೆಗಳನ್ನು ನಾವು ದಾಟ್ಕೊಂಡು ಬಂದೀವಿ. ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಬೆಂಬಲ ಕೊಟ್ಟಾರೆ. ಹಲವಾರು ವಿದ್ಯಾರ್ಥಿಗಳು, ಅಂಗವಿಕಲರು, ಮುದುಕರು, ಸಣ್ಣ ಮಕ್ಕಳು ಎಲ್ಲರೂ ಕೂಡ ಇದ್ರೊಳಗೆ ಭಾಗವಹಿಸ್ಯಾರ. ಬಿಜಾಪುರದ ಹಳ್ಳಿಗಳಿಗೂ ಇದು ಸ್ಪ್ರೆಡ್ ಆಗೈತೆ. ಇಂಥ ಒಂದು ಹೋರಾಟ ವಿಜಯಪುರದೊಳಗೆ ಇದು ಫಸ್ಟ್ ಟೈಮ್ ಅಂತ ಅನಿಸ್ತದೆ ನನಗೆ. ಈ ರೀತಿ ಹೋರಾಟಕ್ಕೆ ಬೆಂಬಲ ಸಿಕ್ಕದ್ದು ಬಹಳ ಖುಷಿ ಅನಿಸ್ತದೆ. ಇದೇ ರೀತಿಯಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಶಿವಾನಂದ ಪಾಟೀಲ್ ಮಿನಿಸ್ಟರು ಎಲ್ಲರೂ ನಮ್ಮ ಬೆಂಬಲವಾಗಿ ನಿಂತು ನಮ್ಮ ಈ ಒಂದು ಮೆಡಿಕಲ್ ಕಾಲೇಜ್ ನಡೆಸಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ಮತ್ತೆ ಇನ್ನೊಂದು ಮಾತು ಹೇಳ್ಬೇಕು ಅಂತಂದ್ರೆ ಈ ಒಂದು ಅವಧಿ ಒಳಗೆ ನಮ್ಮ ಹೋರಾಟ ಸಮಿತಿಯವರು ಮತ್ತೆ ಕೆಲವೊಂದು ಕಾಲೇಜ್ ಸ್ಥಾಪನೆ ಆ ಕೇಸಿನ ಅವಶ್ಯಕತೆ ಏನು ಉಳಿತದೆ, ಅದಕ್ಕೆ ಆ ಎಲ್ಲಾ ಕೇಸುಗಳನ್ನು ವಾಪಸ್ ತಗೋಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ಆ ನಿಟ್ಟಿನೊಳಗೆ ಸರ್ಕಾರ ನಮ್ಮ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಬೇಡಿಕೆ. ಎಲ್ಲರಿಗೂ ಕೂಡ ಒಳ್ಳೆಯ ವಿಚಾರಗಳನ್ನು ಮಂಡನೆ ಮಾಡಿದಂತ ಸರ್ಕಾರಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತೇವೆ. ಸರ್, ಇವತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಮಾನ್ಯ ಸಿದ್ದರಾಮಯ್ಯನವರು ವಿಜಯಪುರ ಹಾಗೂ ಕೋಲಾರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸುವುದನ್ನು ಘೋಷಣೆ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ವಿಸ್ತೃತವಾದ ಒಂದು ಯೋಜನೆಯ ವರದಿಯನ್ನು ತಯಾರಿಸಲಾಗುವುದು ಅಂತ ಹೇಳಿದ್ದಾರೆ. ಇದು ನಮ್ಮ ಜಿಲ್ಲೆಯ ಬಹು ನಿರೀಕ್ಷಿತ ಒಂದು ಬೇಡಿಕೆ ಆಗಿತ್ತು. ಸುಮಾರು 106 ದಿನ ಒಂದು ಹೋರಾಟ ಸಮಿತಿ ವತಿಯಿಂದ ಇಲ್ಲಿ ಹೋರಾಟ ಮಾಡಿ ಈ ಒಂದು PPP ಮಾದರಿಯಲ್ಲಿ ಮಾಡುವಂಥ ಒಂದು ಮಾದರಿ ಕೈ ಬಿಡುವಂಥ ಒತ್ತಾಯ ಮಾಡಲಾಗಿತ್ತು ಮುಖ್ಯಮಂತ್ರಿಯವರಿಗೆ. ನಮ್ಮ ಒಂದು ಹೋರಾಟದ ಒಂದು ಆಕ್ರೋಶದಿಂದ, ನಮ್ಮ ಹೋರಾಟದ ಒಂದು ಒತ್ತಾಯದಿಂದ ಈ ಒಂದು ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಈ ಒಂದು PPP ಮಾದರಿಯಲ್ಲಿ ನಿರ್ಮಾಣ ಆಗುವಂಥ ವೈದ್ಯಕೀಯ ಕಾಲೇಜನ್ನು ರದ್ದು ಮಾಡಿ ಇವತ್ತು ಅಧಿಕೃತವಾಗಿ ಬಜೆಟ್ನಲ್ಲಿ ಸರ್ಕಾರ ವೈದ್ಯಕೀಯ ಕಾಲೇಜನ್ನು ನಾವು ಘೋಷಣೆ ಮಾಡ್ತೀವಿ, ನಾವು ಸ್ಥಾಪನೆ ಮಾಡ್ತೀವಿ ವಿಜಯಪುರ ಜಿಲ್ಲೆಯಲ್ಲಿ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿ ವತಿಯಿಂದ ನಾವು ಸ್ವಾಗತವನ್ನು ಮಾಡ್ತೀವಿ. ಇದರ ಜೊತೆಗೆ ಈ ಒಂದು ವಿಸ್ತೃತ ವರದಿ ಏನಿದೆ ಆದಷ್ಟು ಬೇಗ ಬರುವ ಸಂಪುಟದಲ್ಲಿ ಈ ಒಂದು ವಿಸ್ತೃತ ಯೋಜನೆಯನ್ನು ರೆಡಿ ಆಗಬೇಕು. ಇದೇ ವರ್ಷ ಬಜೆಟ್ ಕೂಡ ಒಂದು ಹಣ ಕೂಡ ಮೀಸಲಿಡಬೇಕಂತೇಳಿ ಈ ಒಂದು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತಾವು ತೆಗೆದುಕೊಳ್ಳಬೇಕು. ಇದೇ ಬಜೆಟ್ನಲ್ಲಿ ತಾವು ಹಣ ಮೀಸಲಿಡ್ತೀರಾ ಅಂತ ಹೇಳಿದ್ರಿ, ಪರವಾಗಿಲ್ಲ. ವಿಜಯಪುರ ಜಿಲ್ಲೆಯ ಜನತೆ ಈ ನಿಮ್ಮ ಘೋಷಣೆಗೆ ಸ್ವಾಗತ ಮಾಡುತ್ತೆ. ಆದಷ್ಟು ಬೇಗ ಈ ಒಂದು ವಿಸ್ತೃತ ಯೋಜನೆ ವರದಿ ಆದಷ್ಟು ಬೇಗ ತಯಾರು ಮಾಡಿ ಆದಷ್ಟು ಬೇಗ ಸಚಿವ ಸಂಪುಟದಲ್ಲಿ ಹಣ ಮೀಸಲಿಡಬೇಕು. ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದಷ್ಟು ಬೇಗ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನೋಡಿ, ಈ ಒಂದು ಹೋರಾಟ ನಮ್ಮ ವಿಜಯಪುರ ಜಿಲ್ಲೆಯ ಜನತೆಯ ಒಂದು ಸಪೋರ್ಟ್ದಿಂದ 106 ದಿನದ ಒಂದು ಹೋರಾಟದಲ್ಲಿ ಸಕ್ಸಸ್ಫುಲ್ ಆಗಿ ನಾವು ಹೋರಾಟ ಮಾಡಿದ್ವಿ. ಸೊ 106ನೇ ದಿನಕ್ಕೆ ಜೈಲಿಗೂ ಕೂಡ ಹೋಗಿ ಬಂದಿದ್ವಿ. ಜೈಲಲ್ಲಿ ಹೋದಾಗ ಕೂಡ ನಮ್ಮ ವಿಜಯಪುರ ಜಿಲ್ಲೆ ಜನತೆ, ಮಾಧ್ಯಮ ಮಿತ್ರರು ಎಲ್ಲ ನಮ್ಮ ಸಪೋರ್ಟಿಗೆ ನಿಂತು ಇತ್ತೀಚೆಗೆ ಹಾವೇರಿಗೆ ಬಂದಂಥ ಮುಖ್ಯಮಂತ್ರಿಯವರು ಹಾವೇರಿಯಲ್ಲಿ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ನಾವು ಸ್ಥಾಪಿಸ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದಾದಮೇಲೆ ವಿಜಯಪುರಕ್ಕೆ ಜನವರಿ 9ಕ್ಕೆ ಬಂದಾಗ ಇಲ್ಲೂ ಕೂಡ ನಾವು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಯವರು ಮರು ಘೋಷಣೆ ಮಾಡಿದಾಗ ವಿಜಯಪುರ ಜಿಲ್ಲೆ ಜನತೆ ಹೋರಾಟ ಸಮಿತಿ ಇದನ್ನು ಸ್ವಾಗತಿಸಿದ್ರು. ಇದಾದಮೇಲೆ ಇತ್ತೀಚೆಗೆ ಹಾವೇರಿಯಲ್ಲಿ ನಡೆದಂಥ ಸಮಾವೇಶದಲ್ಲೂ ಕೂಡ ಒಂದು ನಿಯೋಗ ಹೋಗಿ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೂಡ ಕೊಟ್ಟಿತ್ತು. ಇದೇ ಬಜೆಟ್ನಲ್ಲಿ ತಾವು ಅಧಿಕೃತವಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡೋಕ್ಕೆ ಹಣವನ್ನು ಮೀಸಲಿಡಬೇಕು ಅಂತೇಳಿ ನಾವು ಮನವಿ ಕೂಡ ಮಾಡಿದ್ವಿ. ಅದಕ್ಕೆ ಒಂದು ಉತ್ತರವಾಗಿ ಇವತ್ತು ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ನಲ್ಲಿ ಅಧಿಕೃತವಾಗಿ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್
ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಒಂದು ಘೋಷಣೆ ಹೋರಾಟ ಸಮಿತಿ ಸ್ವಾಗತ ಮಾಡುತ್ತೆ. ಇವತ್ತು ಈ ಒಂದು ಹೇಳಿಕೆಗೆ ಪ್ರತ್ಯುತ್ತರವಾಗಿ ನಾವೆಲ್ಲ ಹೋರಾಟ ಸಮಿತಿಯ ವತಿಯಿಂದ ವಿಜಯಪುರ ಜಿಲ್ಲೆಯ ಜನರ ಜೊತೆ ಮತ್ತೆ ನಮಗೆ ಬೆಂಬಲ ಕೊಟ್ಟಂತ ಎಲ್ಲರ ಒಂದು ಸಾಂಕೇತಿಕವಾಗಿ ಇವತ್ತೊಂದು ಸಿಹಿ ಹಂಚಿ ಒಂದು ಈ ಒಂದು ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸೊ ಮುಂದೆ ಒಂದು ದಿನ ಒಂದು ಅಧಿಕೃತವಾಗಿ ಒಂದು ದಿನ ಎಲ್ಲರನ್ನು ಕರೆದು ಇನ್ನೊಂದು ಒಂದು ದೊಡ್ಡ ಒಂದು ಸಂಭ್ರಮಾಚರಣೆ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮನ್ನು ಹೇಳಿಕೆ ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ವಿಜಯಪುರ ಜಿಲ್ಲೆ 8 ಶಾಸಕರಲ್ಲಿ ಕೇವಲ 5 ಜನ ಶಾಸಕರು ಈ ಒಂದು ವೇದಿಕೆ ಬಂದು ಬೆಂಬಲವನ್ನು ಸೂಚಿಸಿದ್ರು. ಮುದ್ದೇಬೇಳೆ ಶಾಸಕರು ಬಂದಿದ್ದಿಲ್ಲ, ಸಿಂದಗಿ ಶಾಸಕರು ಬಂದಿದ್ದಿಲ್ಲ. ವಿಜಯಪುರ ನಗರದಲ್ಲಿ ನಡೀತಾ ಇರೋ ಹೋರಾಟದಲ್ಲಿ ವಿಜಯಪುರ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಡೆಗೂ ಬರಲೇ ಇಲ್ಲ. ಆ ಒಂದು ಅಸಮಾಧಾನ ನಮಗೂ ಕೂಡ ಇದೆ, ವಿಜಯಪುರ ನಗರ ಜನರಿಗೂ ಕೂಡ ಇದೆ. ಯಾಕಂದ್ರೆ ಈ ಒಂದು ವಿಜಯಪುರ ನಗರದಲ್ಲಿ ಸುಮಾರು 106 ದಿನ ನಡೀತಿರುವಂತ ಹೋರಾಟದಲ್ಲಿ ನಗರ ಶಾಸಕರು ಪ್ರತಿಯೊಂದು ವಿಷಯದಲ್ಲಿ ಒಂದು ಮಾತಾಡುವಂತ ನಗರ ಶಾಸಕರು ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ಹೇಳಿ ಬೇಡಿಕೆಯಲ್ಲಿ ತಮ್ಮ ಒಂದು ಸಪೋರ್ಟ್ ಒಂದಿಷ್ಟು ಸಪೋರ್ಟ್ ಕೂಡ ನಮ್ಮ ವೇದಿಕೆ ಒಂದು ಕೊಡ್ಲಿಲ್ಲ. ಇದು ಒಂದು ಬೇಜಾರ ಸಂಗತಿ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂವರೆಗೂ ನಮ್ಮ ಪರವಾಗಿ ಅವರು ಹೇಳಿಕೆ ಬಂದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಘೋಷಣೆ ಮಾಡಿದ್ರ ಮೇಲೂ ಅದಾದ್ಮೇಲೂ ಕೂಡ ಅವ್ರ ಬಾಯಿಂದ ಒಂದು ಸಪೋರ್ಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಯಾಕಂದ್ರೆ ಈ ಒಂದು ಪಿಪಿ ಮಾದರಿಯಲ್ಲಿ 500 ಕೋಟಿಯಲ್ಲಿ ಅವರೇ ಒಂದು ಹೂಡಿಕೆ ಮಾಡೋದು ಅವ್ರು ಹೊಂಟಿದ್ರು. ಮೋಸ್ಟ್ಲಿ ಈ ಒಂದು ಘೋಷಣೆಯಿಂದ ಅವರಿಗೆ ಒಂದು ಮನಸ್ಸಿಗೆ ನೋವು ಉಂಟಾಗಿರ್ಬೋದು. ಹೀಗಾಗಿ ಅವರು ಈ ಒಂದು ಸಪೋರ್ಟಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪರವಾಗಿಲ್ಲ, ವಿಜಯಪುರ ಜಿಲ್ಲೆ ಜನರು ನಮ್ಮ ಜೊತೆ ಇದೆ. ಹೀಗಾಗಿ ನಗರ ಶಾಸಕರು ಒಂದು ದೊಡ್ಡ ಮನಸ್ಸು ಮಾಡಿ ಇದಕ್ಕೊಂದು ಸಪೋರ್ಟ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಅದೇ ಒಂದು ಬೇಜಾರ ಸಂಗತಿ. ಭೋಗೇಶ್ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಹಾಗೂ ಹೋರಾಟ ಸಮಿತಿಯ ಸದಸ್ಯ. ಸರ್ಕಾರ ಮಾಡಿದೆ, ಸರ್ಕಾರ ಮಾಡಿದ್ದು ಏನಪ್ಪ DPR ಮಾಡ್ಲಿಕ್ಕೆ ಒಪ್ಪಿಕೊಂಡಿದೆ. ಅದೇನಪ್ಪ ಅಂದ್ರೆ ಸರ್ಕಾರದ ಅನುದಾನ ಬಜೆಟ್ ನಲ್ಲಿ ಅನುದಾನ ಇಟ್ಟಿದೆ. ಆ ಕಾರಣಕ್ಕಾಗಿ ಸರ್ಕಾರದ ಈ ನಡೆಯನ್ನು ಸ್ವಾಗತಿಸ್ತಾ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಕ್ಕಂಥ ಬದ್ಧತೆಯೊಂದಿಗೆ DPR ಅನ್ನ ಏನಪ್ಪಾ ಅಂತ ಕೈಗೆತ್ತಿಕೋಬೇಕು ಮತ್ತು ಕೈಗೆತ್ತಿಕೊಂಡು ಹಂತ ಹಂತವಾಗಿ ಅನುದಾನ ಒದಗಿಸಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಈ ಹೋರಾಟ ನಿರಂತರವಾಗಿ ಜಾರಿ ಇರ್ತದೆ. ವಿದ್ಯಾರ್ಥಿ ಯುವ ಜನರ ಧ್ವನಿಯಾಗಿ ನಾವು ರೋಹಿತ್ ವೇಮುಲ ಆಕ್ಟ್ ಅನ್ನ ಸರ್ಕಾರದಲ್ಲಿ ಜಾರಿ ಮಾಡಬೇಕು ಅಂತಕ್ಕಂಥ ದೊಡ್ಡ ಕೂಗನ್ನು ನಾವು ಮಾಡಿದ್ವಿ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಏನಪ್ಪಾ ಶಿಕ್ಷಣ ಸಂಸ್ಥೆಗಳಾಗ್ತಕ್ಕಂಥ ತಾರತಮ್ಯವನ್ನ ಖಂಡಿಸಲಿಕ್ಕೆ ರೋಹಿತ್ ವೇಮುಲ ಆಕ್ಟ್ ಅನ್ನು ಕೂಡ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಅದನ್ನು ಕೂಡ ನಾವೇನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇವೆ. ಮತ್ತು ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಒಂದು ಚುನಾವಣೆಗಳನ್ನ ಪ್ರಾರಂಭ ಮಾಡಬೇಕು. ವಿದ್ಯಾರ್ಥಿ ಯುವ ಜನರಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸಬೇಕು. ಆ ಮೂಲಕ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿತಕ್ಕಂಥ ನಾಯಕತ್ವ ವಹಿಸಿಕೊಳ್ಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟುಕೊಂಡು ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ ಇಂದು ಏನಪ್ಪಾ ಅಂದ್ರೆ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆ ಘೋಷಣೆ ಮಾಡಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಈ ಬಜೆಟ್ ನ ಒಟ್ಟಾರೆ ಒಳ್ಳೆಯ ಅಂಶಗಳಿಗೆ ಸ್ವಾಗತ ಮಾಡಿ ವಿಜಯಪುರ ಜಿಲ್ಲೆಯ ಜನರ ಮತ್ತು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಯುವ ಜನರ ಬದುಕಿಗಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಒಂದು ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಕೊಡಬೇಕಾಗಿತ್ತು. ಆ ಯೋಜನೆಗಳು ಕೂಡ ವಿಜಯಪುರ ಜಿಲ್ಲೆಯ ಬಜೆಟ್ ನಲ್ಲಿ ಘೋಷಣೆ ಮಾಡದೇ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಏನಪ್ಪಾ ಅಂತ ಖಂಡಿಸ್ತಾ ಮುಂದಿನ ಏನಪ್ಪಾ ದಿನಮಾನಗಳಲ್ಲಿ ಈ ಬಜೆಟ್ ನಲ್ಲಿ ಏನಪ್ಪಾ ಅಂತ ವಿಜಯಪುರ ಜಿಲ್ಲೆಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಯಾವುದಾದ್ರೂ ದೊಡ್ಡ ಯೋಜನೆಯನ್ನ ವಿಜಯಪುರ ಜಿಲ್ಲೆಗೆ ಸರ್ಕಾರದ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕು. ಸರ್ಕಾರ ಕಾರ್ಖಾನೆಗಳ ಪ್ರಾರಂಭಿಸುವ ಮಾಡೋದ್ರ ಮುಖಾಂತರ ಈ ಭಾಗದ ವಿದ್ಯಾರ್ಥಿ ಯುವ ಜನರ ಬದುಕಿಗೆ ಆಸರೆ ಆಗ್ಬೇಕು ಅಂತಕ್ಕಂಥ ಒಂದು ನಾನು ಏನಪ್ಪಾ ಅಂತ ಆಗ್ರಹವನ್ನು ಮಾಡ್ತಾ ಈ ಯೋಜನೆಯಲ್ಲಿ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಅಂಶಗಳೊಂದಿಗೆ ನಾನು ಬಹಳ ಗುರುತಿಸಬಹುದಾಗಿರ್ತಕ್ಕಂಥ ಅಂಶಗಳಪ್ಪ ಅಂತಂದ್ರೆ ಕಾಲೇಜುಗಳಲ್ಲಿ ಚುನಾವಣೆ ಮತ್ತು ಏನಂದ್ರಪ್ಪ ರೋಹಿತ್ ವೇಮುಲ ಆಕ್ಟ್ ಮತ್ತು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜಿಗೆ DPR ಗೆ ಒಂದು ವರದಿಯನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡಿ ಈ ಸಂದರ್ಭದಲ್ಲಿ ನೂರಾರು ಸಂಘಟನೆ ಬೆಂಬಲಿಸುವಂತ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಜನತೆಗೆ, ಮಾಧ್ಯಮಗಳಿಗೆ, ಪತ್ರಕರ್ತರಿಗೆ, ಸಾಮಾಜಿಕ ನ್ಯಾಯ ಅಧಿಕಾರಿಯಾಗಿರುವಂತ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯ ಒದಗಿಸಿದಂತ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯ ಒದಗಿಸಿದಂತ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವ ಡಾಕ್ಟರ್ MP ಪಾಟೀಲ್ಗೆ, ಉಸ್ತುವಾರಿ ಸಚಿವ ಡಾಕ್ಟರ್ MP ಪಾಟೀಲ್ಗೆ, ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರಿಗೆ, ಸಚಿವರಾಗಿ ಶಿವಾನಂದ ಪಾಟೀಲ್ ಅವರಿಗೆ, ಮೆಡಿಕಲ್ ಕಾಲೇಜ್ ಮಂಜೂರು
ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ ಪತ್ರಕರ್ತರಿಗೆ ಜನತೆಗೆ ಹೋರಾಟಗಾರರಿಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದಂತ ಶಾಸಕರುಗಳಿಗೆ ವೈದ್ಯಕೀಯ ಕಾಲೇಜಿನ ಬಗ್ಗೆ ಚರ್ಚೆ ಮಾಡಿದಂತ ಶಾಸಕರುಗಳಿಗೆ ಬೇಕೇ ಬೇಕು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।